ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಉತ್ತಪ್ಪ ಮಾಡ್ಬೇಕಂತ ಅಂದ್ಕೊಂಡೇನಿ ರೀ. ಅದೇನು ಪಡ್ಡು ಮಾಡಿದ್ನಲ್ರಿ, ಇನ್ನೊಂದು ಸ್ವಲ್ಪ ಹಿಟ್ಟು ಉಳ್ದದ್ರಿ. ಅದಕ್ಕೆ ಇದರಿಂದ ಮಸ್ತ್ ಈ ಥರ ಸೊಪ್ಪು ಮೆಂತಿ ಪಲ್ಯ ಹಾಕಿ ಇದು ಮಾಡ್ತೀನಿ, ಉತ್ತಪ್ಪ ಮಾಡ್ತೀನಿ ನೋಡ್ರಿ. ಭಾರಿ ಆತವ್ರಿ. ಅದಕ್ಕೆ ಉಳ್ಳಾಗಡ್ಡಿ ತೊಗೊಂಡಿನಿ, ಮೆಣಸಿನ್ಕಾಯಿ, ಒಂದು ಟಮಾಟಿ, ಕೊತ್ತಂಬರಿ, ಮೆಂತಿ ಪಲ್ಯ ತೊಗೊಂಡು ನೋಡ್ರಿ. ಇದನ್ನೆಲ್ಲ ಸಣ್ಣಗೆ ಹೋಳಿ ಇದಕ್ಕೆ ಹಾಕ್ತೀನಿ ನೋಡ್ರಿ. ಈಗೆಲ್ಲ ಹೊಳ್ಕೊಂಬರ್ತಾರೆ. ಮಸ್ತ್ ಆಗ್ತದೆ ನೋಡಿ ಉತ್ತಪ್ಪ, ಭಾರಿ ಟೇಸ್ಟಿ ಇದೆ ಮೆಂತಿ ಪಲ್ಯ ಹಾಕಿದ್ರೆ. ಈಗ ಇದನ್ನೆಲ್ಲ ಹೊಳ್ಕೊಂಬರ್ತೀನಿ ರೀ. ಈಗ ಇದನ್ನೆಲ್ಲ ಸಣ್ಣಗೆ ಹೊಳ್ಕೊಂಬಂದಿನಿ ರೀ. ಈಗ ಇದಕ್ಕೆ ಹಾಕ್ತೀನಿ ನೋಡ್ರಿ ಎಲ್ಲ ಹಿಟ್ಟಿಗೆ. ಮೊದಲಿಗೆ ಉಳ್ಳಾಗಡ್ಡಿ ಹಾಕ್ತೀನಿ ನೋಡ್ರಿ. ಈಗ ಮೆಣಸಿನ್ಕಾಯಿ ಹಾಕ್ತಾರೆ. ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಟಮಾಟಿ ನೋಡ್ರಿ. ಈಗ ಕೊತ್ತಂಬರಿ ಇದು. ಈಗ ಮೆಂತಿ ಪಲ್ಯ ನೋಡ್ರಿ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ನೋಡಿರಿ, ಈ ಥರ ಮಾಡಿ ನೋಡ್ರಿ. ಎಲ್ಲನೂ ಮಸ್ತ್ ಬಂದಾರೆ, ಒಂದರಕಿನ ಒಂದು ಭಾರಿ ಆಗ್ಯಾವ್ರಿ ನೋಡ್ರಿ. ಈಗ ಬಿಸಿ ಬಿಸಿ ಹಾಗೇನೂ ತಿನ್ಬೋದು ರೀ. ಆದ್ರೆ ಚಟ್ನಿ ಮಾಡೀನಿ ರೀ, ಚಟ್ನಿನೂ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ, ಚಟ್ನಿನೂ ಇಡ್ತಾ ಇದೆಯಲ್ಲ ನೋಡಿರಿ. ಬಿಸಿ ಬಿಸಿ ಉತ್ತಪ್ಪ ಜೊತೆಗೆ ಕೊಬ್ಬರಿ ಚಟ್ನಿ. ಈ ಉತ್ತಪ್ಪ ಕೊಬ್ಬರಿ ಚಟ್ನಿ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬ್ರು ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೂ ಈ ಉತ್ತಪ್ಪ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಈ ಮೆಂತಿ ಪಲ್ಯ ಹಾಕಿ ಮಾಡಿನಲ್ರಿ, ಭಾರಿ ಟೇಸ್ಟಿ ಆಗ್ಯಾವ್ರಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಕಮೆಂಟಲ್ಲಿ ನನಗೆ ಹೇಳ್ರಿ ಹೆಂಗೆ ಇರುತ್ತಾ. ನಮಸ್ಕಾರ ಎಲ್ಲರಿಗೂ. ಈಗ ಮಿಕ್ಸ್ ಮಾಡ್ತಾರೆ ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಸೋಡಾ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಉಪ್ಪು ಹಾಕೋತಾರೆ, ಸ್ವಲ್ಪ ಸೋಡಾ ಹಾಕ್ತೀನಿ ರೀ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಮಸ್ತ್ ಆಗಿದ್ರೆ ಉತ್ತಪ್ಪ ಭಾರಿ ಆಗ್ತವೆ ನೋಡ್ರಿ. ಈಗ ಹಂಚ್ಕಾಯಿ ಹಾಕಿಡ್ತಾರೆ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೇನೆ ನೋಡ್ರಿ. ಜೀರಿಗೆನ ಹಂಗಾಗಿ ಚೆಂದಾಗಿ ತಿಕ್ಕೇನ್ರಿ ಹಾಕ್ತೇನೆ ನೋಡ್ರಿ. ಈಗ ಹಂಚಿಡ್ತೀನಿ ನೋಡ್ರಿ. ಹಂಚಿಟ್ಟೇನ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ತೇನೆ ನೋಡ್ರಿ. ಸ್ವಲ್ಪ ಕಾಯಿಲ್ರಿ ಅದು. ಈಗ ಹಂಚ್ಕಾಯಿ ಇದಾವ್ರಿ, ಹಾಕ್ತೇನೆ ನೋಡ್ರಿ. ಸ್ವಲ್ಪ ಆಯಿಲ್ ಮಾಡ್ಕೊತೇನೆ ರೀ. ಈಗ ಎಣ್ಣೆ ಹಾಕ್ತೇನೆ ನೋಡ್ರಿ. ಈಗ ಒಂದು ಪ್ಲೇಟ್ ಮುಚ್ತೀನಿ ರೀ ಮ್ಯಾಗ. ಈಗ ಇದು ಪ್ಲೇಟ್ ಮುಚ್ತಾನೆ ನೋಡ್ರಿ. ಈಗ ಈ ಪ್ಲೇಟನ್ನು ತೆಗಿತಾರೆ. ಈಗ ತೆಗಿತೇನೆ ನೋಡ್ರಿ ಪ್ಲೇಟ್. ನೋಡ್ರಿ, ಮಸ್ತ್ ಆಗ್ಯಾವ್ರಿ. ಹೊಳೆ ಶಾಕಿನ ಇಷ್ಟು ಬಾದೆ ಆಗ್ಯದ ನೋಡ್ರಿ ಉತ್ತಪ್ಪ. ಈಗ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋತಾರೆ.
ಈಗ ಬಳಸ್ತಾವೆ ನೋಡ್ರಿ ಮಸ್ತ್ ಆಗ್ಯಾವ. ಈಗ ತೆಗೆದು ಪ್ಲೇಟಿಗೆ ಹಾಕ್ತೀನಿ ನೋಡ್ರಿ. ಉತ್ತಪ್ಪ ಎಷ್ಟು ಭಾರಿ ಆಗಿದ್ರೆ ಇನ್ನೊಂದು ಮಾಡ್ಕೊತೀನಿ ನೋಡ್ರಿ. ಈಗ ಹಂಚಿಗೆ ಎಣ್ಣೆ ಹಾಕ್ತೀವಿ. ಎಣ್ಣೆ ತೊಳ್ಕೊಂಡ್ರಲ್ಲಕ್ಕ ಈಗ ಹಾಕ್ತೀನಿ ನೋಡ್ರಿ ಇನ್ನೊಂದು. ಎಣ್ಣೆ ಹಾಕೋತಾರೆ. ಇದಕ್ಕೂ ಪ್ಲೇಟ್ ಮುಚ್ತೇನೆ ನೋಡ್ರಿ. ಪ್ಲೇಟ್ ಮುಚ್ತಾರೆ. ಈಗ ಪ್ಲೇಟ್ ತೆಗೆದು ಹೊಳಸಿ ಹಾಕ್ತೇನೆ ನೋಡ್ರಿ. ಬಳಸ್ತಾನೆ ಈಗ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾರೆ. ಮಸ್ತಾಗಿ ನೋಡ್ರಿ ಉತ್ತಪ್ಪ. ಈಗ ಇದನ್ನು ಬೈದರ್ ನೋಡ್ರಿ ಹೊಳಸ್ತಾರೆ ನೋಡ್ರಿ. ಮಸ್ತಾಗ್ಯದ. ತೆಗಿತೆ ನೋಡ್ರಿ. ಇದೇ ಥರ ಇನ್ನೊಂದು ಎರಡು ಆತವ್ರಿ ಮಾಡ್ಕೊಂಬರ್ತೀನಿ ನೋಡ್ರಿ.